ದೈವ ಸನ್ನಿಧಿಯ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿನ ನಮ್ಮ ಕ್ಷೇತ್ರ ದರ್ಶನ ಶ್ರೀ ರೇವಣಸಿದ್ದೇಶ್ವರ ಬೆಟ್ಟ, SRS ಬೆಟ್ಟ ಎಂದು ಕೂಡ ಕರೆಯುತ್ತಾರೆ. ರೇವಣಸಿದ್ದೇಶ್ವರ ಬೆಟ್ಟವು ರಾಮನಗರ ಜಿಲ್ಲೆಯಿಂದ 15 ಕಿಲೋಮೀಟರ್ ಹಾಗೂ ಬೆಂಗಳೂರಿನಿಂದ 60 ಕಿಲೋಮೀಟರ್ ದೂರದಲ್ಲಿ ಇರುವ ರೇವಣಸಿದ್ದೇಶ್ವರ ಬೆಟ್ಟವು ಸಮುದ್ರ ಮಟ್ಟದಿಂದ 3066 ಅಡಿ ಎತ್ತರದಲ್ಲಿ ಇದೆ. ಈ ಬೆಟ್ಟವು ಅವರೇಹಳ್ಳಿಯಲ್ಲಿ ಇದೆ. ರೇವಣಸಿದ್ದೇಶ್ವರ ಬೆಟ್ಟದಲ್ಲಿ 3 ದೇವಾಲಯಗಳು ಇವೆ. ಮೇಲ್ಭಾಗದಲ್ಲಿ ರೇವಣಸಿದ್ದೇಶ್ವರ ಹಾಗೂ ಮಧ್ಯಭಾಗದಲ್ಲಿ ಭೀಮೇಶ್ವರನ ಲಿಂಗ ಹಾಗೂ ತಳಭಾಗದಲ್ಲಿ ರೇಣುಕಾಂಬಾ ದೇವಾಲಯವಿದೆ. ಶ್ರೀ ರೇವಣಸಿದ್ದೇಶ್ವರರನ್ನು ಮಹಾನ್ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಪುನರ್ಜನ್ಮವೆಂದು ಪರಿಗಣಿಸಲಾಗಿದೆ. ಅವರು ಶಿವನಿಂದ ಜನರಲ್ಲಿ ಭಕ್ತಿಯನ್ನು ಹರಡಲು ಭೂಮಿಯ ಮೇಲೆ ಅವತಾರ ತಾಳುವಂತೆ ಆದೇಶಿಸಲ್ಪಟ್ಟರು. ಶಿವನ ಆಶೀರ್ವಾದದಿಂದ ಜಗದ್ಗುರು ರೇಣುಕಾಚಾರ್ಯರು ರೇವಣಾರಾಧ್ಯ ಅಥವಾ ರೇವಣಸಿದ್ದೇಶ್ವರ ಎಂದು ಕಲಿಯುಗದಲ್ಲಿ ವೀರಶೈವ ತತ್ವವನ್ನು ಬೋಧಿಸಲು ಬಂದ 5 ಆಚಾರ್ಯರಲ್ಲಿ ರೇವಣಸಿದ್ದೇಶ್ವರರು ಒಬ್ಬರು. ಅವರು ಸೋಮೇಶ್ವರ ಲಿಂಗದಿಂದ ಜನಿಸಿದರು ಎಂದು ಹೇಳಲಾಗುತ್ತದೆ. ಆದರೆ ವೀರಶೈವ ತತ್ವವನ್ನು ತೋರಿಸಲು ಏಷ್ಯಾದ ಎಲ್ಲೆಡೆ ಪ್ರಯಾಣಿಸಿದರು. ಸೋಮೇಶ್ವರ ದೇವಸ್ಥಾನವು ಕೊಲ್ಲಿಪಾಕಿಯಲ್ಲಿದೆ. ಈ ಪೌರಾಣಿಕ ಸಂತರು ಪಂಚವಟಿಯ ಋಷಿ ಅಗಸ್ತ್ಯರ ಗುರುಗಳಾಗಿದ್ದರಿಂದ ಅವರು ರಾಮಾಯಣ ಕಾಲದಲ್ಲಿ ಸೇರಿದವರು ಎಂದು ಪಠ್ಯಗಳು ಹೇಳುತ್ತವೆ. ರಾವಣ ಮರಣದ ನಂತರ ರಾವಣನ ಸಹೋದರ ವಿಭೀಷಣ ಆದೇಶದ ಮೇರೆಗೆ ಈ ಸಂತನು 30 ಮಿಲಿಯನ್ ಲಿಂಗಗಳನ್ನು ಪವಿತ್ರಗೊಳಿಸಿದ್ದನೆಂದು ಹೇಳಲಾಗುತ್ತದೆ. ಅವರು ಅಂತಿಮವಾಗಿ ರಂಭಾಪುರಿ ಮಠವನ್ನು ಸ್ಥಾಪಿಸಿದರು. ವೀರಶೈವರ ರೇಣುಕ ಗೋತ್ರವನ್ನು ಒಂದು ಕಾಲದಲ್ಲಿ ಅವರೆಂದು ಕರೆಯಲಾಗುತ್ತದೆ. ಮೇಲೆ ಹೇಳಿದಂತೆ ಶ್ರೀ ರೇವಣಸಿದ್ದೇಶ್ವರರು ಮಹಾನ್ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಪುನರ್ಜನ್ಮ. ಹೀಗಾಗಿ ಶಿವನ ಆಶೀರ್ವಾದದಿಂದ ಹೈದರಾಬಾದ್ನ ಕೊಲ್ಲಿ ಸಾಕ್ಷಿ ಕ್ಷೇತ್ರದ ಹತ್ತಿರವಿರುವ ಸೋಮಶೇಖರ ಲಿಂಗದಿಂದ ರೇಣುಕೆ ಹೊರಹೊಮ್ಮಿದರು ಮತ್ತು ರೇವಣಸಿದ್ದೇಶ್ವರ ಎಂದು ಕರೆಯಲ್ಪಟ್ಟರು. ಭಾರತೀಯ ಇತಿಹಾಸದಲ್ಲಿ ಮಹಾನ್ ಜಗದ್ಗುರು ಅಗಸ್ತ್ಯ ಮಹರ್ಷಿಗೆ ಪಾತ್ಸಾಲ ಲಿಂಗಾಂಗ ಸಾಮರಸ್ಯ ತತ್ವಾತ್ ಎಂದು ಉಪದೇಶಿಸಿದರು. ವಿಭೀಷಣನು ರಾಜ ರಾವಣನಿಗೆ ನೀಡಿದ ಸಲಹೆಯಂತೆ ಅವರು ಶ್ರೀಲಂಕಾಕ್ಕೂ ಭೇಟಿ ನೀಡಿದರು. 3 ಕೋಟಿ ಶಿವಲಿಂಗಗಳನ್ನು ಸ್ಥಾಪಿಸಿದರು. ಈ ವಿಧಾನದಲ್ಲಿ ಅವರು ಭಾರತೀಯ ರಾಜ್ಯಗಳಾದ್ಯಂತ ಅನೇಕ ರಾಜರು ಮತ್ತು ಚಕ್ರವರ್ತಿಗಳನ್ನು ಶಿವಭಕ್ತಿಯನ್ನು ಹರಡಲು ಮನವೊಲಿಸಿದರು. ರೇವಣಸಿದ್ದೇಶ್ವರರು ತಮ್ಮ ಶಿವಭಕ್ತಿ ಅಭಿಯಾನದ ಉದ್ದಕ್ಕೂ ಒಮ್ಮೆ ಕರ್ನಾಟಕದ ರಾಮನಗರ ಬಳಿಯ ಅವರೇಹಳ್ಳಿಯ ಪರ್ವತದ ಮೇಲೆ ವಾಸಿಸುತ್ತಿದ್ದರು. ಈ ಸ್ಥಳವನ್ನು ಪ್ರಸ್ತುತ ಪವಿತ್ರ ಶಿವಕ್ಷೇತ್ರ ಶಿವಸ್ಥಳ ಎಂದು ಕರೆಯಲಾಗುತ್ತದೆ. ಕೊನೆಗೆ ಅವರು ಮತ್ತೊಮ್ಮೆ ಕೊಲ್ಲಿ ಸಾಕ್ಷಿ ಕ್ಷೇತ್ರದಲ್ಲಿದ್ದಾಗ ಶಿವನ ಇಚ್ಛೆಯಂತೆ ಅವರು ಲಿಂಗೈಕ್ಯರಾದರು ಮತ್ತು ಶಿವನ ವಾಸಸ್ಥಳವಾದ ಕೈಲಾಸವನ್ನು ತಲುಪಿದರು. ಅವರೇಹಳ್ಳಿಯಲ್ಲಿ ಅವರು ಅನುಷ್ಠಾನ ಮಾಡಿದ ಸ್ಥಳವನ್ನು ರೇವಣಸಿದ್ದೇಶ್ವರ ಬೆಟ್ಟ ಎಂದು ಅರ್ಥೈಸಲಾಗುತ್ತದೆ. ರೇವಣಸಿದ್ದೇಶ್ವರರ ಇತಿಹಾಸದ ಪ್ರಕಾರ ಅವರು ಶ್ರೀ ರೇಣುಕಾಚಾರ್ಯರ ಪುನರ್ಜನ್ಮ ಎಂದು ನಂಬಲಾಗಿದೆ. ಅವರು ಸೋಮಶೇಖರ ಲಿಂಗದಿಂದ ಉದ್ಭವಿಸಿದರು ಮತ್ತು ತಮ್ಮ ಭಕ್ತಿಯನ್ನು ಹರಡಲು ದೇಶಾದ್ಯಂತ ಸಂಚರಿಸಿದರು. ಅವರು ರೇಣುಕಾಚಾರ್ಯ ಎಂಬ ಹೆಸರಿನಿಂದ ದ್ವಾಪರ ಯುಗದಲ್ಲೂ ಇದ್ದರೆಂದು ಮತ್ತು ಕಲಿಯುಗದಲ್ಲಿ ರೇವಣಸಿದ್ಧರಾಗಿ ಅವತರಿಸಿದರೆಂದು ಹೇಳಲಾಗುತ್ತದೆ. ಶ್ರೀ ರೇಣುಕಾಚಾರ್ಯರ ಯಾತ್ರೆ ಮತ್ತು ಪವಾಡಗಳು ಭಗವಂತನು ಅಗಸ್ತ್ಯ ಮಹರ್ಷಿಗೆ ಪಾತ್ಸಾಲ ಲಿಂಗಾಂಗ ಸಾಮರಸ್ಯ ತತ್ವ ಬೋಧಿಸಿದನು. ರೇವಣಸಿದ್ದೇಶ್ವರರು ತಮ್ಮ ಭಕ್ತಿಯನ್ನು ತೋರಿಸಲು ದೇಶಾದ್ಯಂತ ಸಂಚರಿಸಿದರು.
ರೇವಣಸಿದ್ದೇಶ್ವರ ಬೆಟ್ಟವು ಕೇವಲ ದೇವಸ್ಥಾನಕ್ಕೆ ಸೀಮಿತವಾಗಿರದೆ ಚಾರಣಕ್ಕೂ ಹೆಸರುವಾಸಿಯಾಗಿದೆ. ಬಹಳಷ್ಟು ಜನ ಬೆಂಗಳೂರಿನಿಂದ ಹಾಗೂ ದೇಶದ ಹಲವು ಭಾಗಗಳಿಂದ ಚಾರಣಕ್ಕೂ ಕೂಡ ರೇವಣಸಿದ್ದೇಶ್ವರ ಬೆಟ್ಟಕ್ಕೆ ಬರುತ್ತಾರೆ. ಚಾರಣವು ಸ್ವಲ್ಪ ಕಡಿದಾಗಿದ್ದು ಕೆಲವು ಕಡೆ ಪ್ರಪಾತದ ಅನುಭವವು ಉಂಟಾಗುತ್ತದೆ. ಬಹಳ ಕಷ್ಟ ಅನಿಸದಿದ್ದರೂ ಸ್ವಲ್ಪ ಕಡೆ ತಿರುವುಗಳು ನೋಡುವುದಕ್ಕೆ ಗಮನ ಸೆಳೆಯುತ್ತದೆ. ಬೆಟ್ಟದ ಸುತ್ತಲೂ ಕೆರೆಗಳು ಹಾಗೂ ಅದ್ಭುತವಾದ ಪ್ರಕೃತಿಯ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಬಹುದಾಗಿದೆ. ಸುತ್ತಲೂ ಎತ್ತ ನೋಡಿದರೂ ದೊಡ್ಡ ದೊಡ್ಡ ಬೆಟ್ಟಗಳು ಮನಸ್ಸನ್ನು ಆಕರ್ಷಿಸುತ್ತದೆ. ಮೆಟ್ಟಿಲುಗಳು ಬಹಳ ಕಿರಿದಾಗಿದ್ದು ಹತ್ತುವುದಕ್ಕೆ ಸ್ವಲ್ಪ ಕಷ್ಟ ಎನಿಸುತ್ತದೆ. ಆದರೂ ಬೆಟ್ಟ ಹತ್ತುತ್ತಾ ಮನಸ್ಸು ರೋಮಾಂಚನಗೊಳ್ಳುತ್ತದೆ. ಸುತ್ತ ನೋಡುವುದಕ್ಕೆ ಒಳ್ಳೆಯ ಪ್ರಕೃತಿಯ ಅನುಭವವು, ಒಳ್ಳೆಯ ಗಾಳಿ, ಪ್ರಕೃತಿ ಸೌಂದರ್ಯ, ಈ ಎಲ್ಲವೂ ಚಾರಣಕ್ಕೆ ಚಾರಣ ಮಾಡುವಾಗ ನಾವು ಅನುಭವಿಸಬಹುದಾಗಿದೆ. ಬೆಟ್ಟದ ಮೇಲೆ ಬಂದರೆ ಸುಂದರವಾದ ಪ್ರಕೃತಿಯ ನೋಟವನ್ನು ಕಣ್ತುಂಬಿಕೊಳ್ಳಬಹುದಾಗಿದೆ. ಬೆಟ್ಟದ ಮೇಲೆ ಗಂಟೆಗಳನ್ನು ಕಟ್ಟಿದ್ದಾರೆ. ಈ ಗಂಟೆಗಳನ್ನು ಮುಟ್ಟಿ ಒಳ್ಳೆಯ ನಾದವನ್ನು ಅನುಭವಿಸಬಹುದು. ಬೆಟ್ಟದ ಮೇಲೆ 2 ಶಿವಲಿಂಗಗಳನ್ನು ನಾವು ಕಾಣಬಹುದಾಗಿದೆ. ಬಹಳ ಪುರಾತನವಾದ ಶಿವಲಿಂಗಗಳು ಬೆಟ್ಟದ ಮೇಲೆ ನಮಗೆ ಕಾಣದೊರಕುತ್ತದೆ. ಬೆಟ್ಟದ ಮೇಲೆ ಎಡಗಡೆ ಮತ್ತು ಬಲಗಡೆ 2 ಶಿವಲಿಂಗಗಳು ನಾವು ಕಾಣಬಹುದಾಗಿದೆ. ಆ ಶಿವಲಿಂಗಕ್ಕೆ ಮಂಟಪವನ್ನು ಕೂಡ ನಿರ್ಮಿಸಲಾಗಿದೆ. ಬೆಟ್ಟದ ಮೇಲೆ ಸಾಕಷ್ಟು ಜಾಗವಿರುತ್ತದೆ. ಅನೇಕ ಜನರು ಇಲ್ಲಿ ತಮ್ಮ ಫೋಟೋಗಳನ್ನು ತೆಗೆದುಕೊಳ್ಳಲು ಹಾಗೂ ಸುಂದರ ಪ್ರಕೃತಿಯ ರಮಣೀಯ ದೃಶ್ಯಗಳನ್ನು ತಮ್ಮ ಮೊಬೈಲ್ ಹಾಗೂ ಕ್ಯಾಮರಾದಲ್ಲಿ ಸೆರೆ ಹಿಡಿಯಲು ಬಹಳ ಅದ್ಭುತವಾಗಿದೆ. ಸುತ್ತಲೂ ನೋಡಿದರೂ ಎತ್ತವು ಬೆಟ್ಟಗುಡ್ಡಗಳೇ ಹಾಗೂ ವನ್ಯಜೀವಿಯ ವಲಯ, ತೋಟಗಳು, ಕೆರೆಗಳು, ಮೋಡಗಳು ಕೈಗೆ ಎಟುಕುವಂತೆ ಕಾಣುತ್ತವೆ. ಒಂದೊಂದು ಬೆಟ್ಟವು ಒಂದೊಂದು ಆಕೃತಿಯಲ್ಲಿ ನಮಗೆ ಕಾಣುತ್ತದೆ. ಒಂದು ಬೆಟ್ಟ ನಂದಿಯಂತೆ, ಒಂದು ಬೆಟ್ಟ ಲಿಂಗದಂತೆ, ಇನ್ನೊಂದು ಬೆಟ್ಟ ಗೂಳಿಯಂತೆ, ವಿಚಿತ್ರ ಪ್ರಾಣಿಗಳಂತೆ ದೂರದಲ್ಲಿರುವ ಬೆಟ್ಟಗಳು ನಮಗೆ ಕಾಣದೊರಕುತ್ತದೆ. ಬೆಟ್ಟದ ಮೇಲೆ ಸ್ವಲ್ಪ ನೀರಿನ ಕೊಳವೂ ಇದೆ. ಹಾಗೆ ಕೆಳಕ್ಕೆ ಹೋಗ್ತಾ ಹೋದರೆ ನಮಗೆ ರೇವಣಸಿದ್ದೇಶ್ವರ ಗುಡಿಯನ್ನು ನಾವು ತಲುಪಬಹುದಾಗಿದೆ. ಇದೇ ನೋಡಿ, ಶ್ರೀ ರೇವಣಸಿದ್ದೇಶ್ವರರು ನೆಲೆಸಿರುವ ಬೆಟ್ಟದ ಮೇಲೆ ಗುಡಿಯಾಗಿದೆ.
ಓಂ ನಮೋ ರೇವಣಸಿದ್ದೇಶ್ವರಾಯ. ಹಾಗೆ ಬೆಟ್ಟದ ಮೇಲೆ ನೋಡಿದರೆ ಒಂದು ಕೊಳವೂ ಇದೆ. ಈ ಕೊಳದಲ್ಲಿ ಸದಾ ನೀರು ತುಂಬಿರುತ್ತದೆ. ಈ ಎಲ್ಲ ಮಾಹಿತಿಗಳು ರೇವಣಸಿದ್ದೇಶ್ವರ ಬೆಟ್ಟದಲ್ಲಿ ನಾವು ಕಾಣಬಹುದಾಗಿದೆ. ಜೀವನದಲ್ಲಿ ಒಮ್ಮೆಯಾದರೂ ಶ್ರೀ ರೇವಣಸಿದ್ದೇಶ್ವರ ಬೆಟ್ಟಕ್ಕೆ ಹೋಗಿ ಶ್ರೀ ಜಗದ್ಗುರುಗಳು ರೇವಣಸಿದ್ದೇಶ್ವರರ ದರ್ಶನ ಭಾಗ್ಯವನ್ನು ಪಡೆದು ಕಣ್ತುಂಬಿಕೊಳ್ಳಬೇಕು ಎಂದು ಕೇಳಿಕೊಳ್ಳುತ್ತೇನೆ. ಕೆಳಗಡೆ ಬೆಟ್ಟದ ಕೆಳಗಡೆ ಪ್ರಸಾದ ನಿಲಯವೂ ಕೂಡ ಇದೆ. ಇಲ್ಲಿ ಪ್ರತಿನಿತ್ಯವೂ ಅನ್ನದಾಸೋಹ ವ್ಯವಸ್ಥೆ ಇರುತ್ತದೆ. ಬರುವ ಭಕ್ತರಿಗೆ ಅನ್ನಪ್ರಸಾದವನ್ನು ಉಣಬಡಿಸಲಾಗುತ್ತದೆ. ಹಾಗೂ ಬೆಟ್ಟದ ಕೆಳಗೆ ಶ್ರೀ ಕ್ಷೇತ್ರದ ಮಠವೂ ಇದೆ. ಬರುವ ಭಕ್ತರಿಗೆ ಅನ್ನಪ್ರಸಾದ ಇಲ್ಲಿ ವಿನಿಯೋಗವಾಗುತ್ತದೆ. ಧನ್ಯವಾದಗಳು.